ಪ್ರೀತಿಯ ವಿದ್ಯಾರ್ಥಿಗಳೇ, ದ್ವಿತೀಯ ಪಿಯುಸಿ ಇತಿಹಾಸ ಪಾಠಗಳ 16ನೆಯ ಸರಣಿಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಅಧ್ಯಾಯ 4.2 ಹೊಸ ಧರ್ಮಗಳ ಉದಯ. ಇಂದಿನ ಬೋಧನಾ ಘಟಕ ಬೌದ್ಧ ಧರ್ಮ. ವಿದ್ಯಾರ್ಥಿಗಳೇ, ಕಳೆದ ಸರಣಿಯಲ್ಲಿ ನಾನು ಜೈನ ಧರ್ಮದ ಬಗ್ಗೆ ನಿಮಗೆ ಮಾಹಿತಿ ನೀಡಿದ್ದೇನೆ. ಇಂದು ನಾವು ಬೌದ್ಧ ಧರ್ಮಕ್ಕೆ ಸಂಬಂಧಿಸಿದಂತೆ ಗೌತಮ ಬುದ್ಧರ ಜೀವನ ಮತ್ತು ಬೋಧನೆ, ಬೌದ್ಧ ಧರ್ಮದ ಪ್ರಸಾರ, ಬೌದ್ಧ ಧರ್ಮದ ಪಂಗಡಗಳು, ಬೌದ್ಧ ಧರ್ಮದ ಕೊಡುಗೆಗಳು, ಬೌದ್ಧ ಸಭೆಗಳು, ಹೀಗೆ ಕೆಲವು ಮಾಹಿತಿಗಳನ್ನು ತಿಳಿಯೋಣ. ಆರಂಭದಲ್ಲಿ ಬೌದ್ಧ ಧರ್ಮದ ಸ್ಥಾಪಕರಾದ ಗೌತಮ ಬುದ್ಧರ ಜೀವನ ಮತ್ತು ಬೋಧನೆ. ರಾಜಕುಮಾರ ಸಿದ್ಧಾರ್ಥನು ಗೌತಮ ಬುದ್ಧ ಎಂಬ ಹೆಸರಿನೊಂದಿಗೆ ಬೌದ್ಧ ಧರ್ಮವನ್ನು ಸ್ಥಾಪಿಸಿ ತನ್ನ ಆ ಧರ್ಮ ಪ್ರಸಾರದ ಮೂಲಕ, ಆಕರ್ಷಕ ವ್ಯಕ್ತಿತ್ವದ ಮೂಲಕ ಲೈಟ್ ಆಫ್ ಏಷ್ಯಾ ಅಂದರೆ ಏಷ್ಯಾದ ಧಾರ್ಮಿಕ ಬೆಳಕಾಗಿ ಬೆಳೆದ ಇತಿಹಾಸ ರೋಚಕವಾದುದಾಗಿದೆ. ಗೌತಮ ಬುದ್ಧರ ಕಾಲ ಸಾಮಾನ್ಯ ಶಕ ಪೂರ್ವ 563ರಿಂದ 483. ಗೌತಮ ಬುದ್ಧರ ಮೊದಲ ಹೆಸರು ಸಿದ್ಧಾರ್ಥ. ಸಾಮಾನ್ಯ ಶಕ 563ರಲ್ಲಿ ಈಗಿನ ನೇಪಾಳದ ಲುಂಬಿನಿ ವನದಲ್ಲಿ ಸಿದ್ಧಾರ್ಥ ಜನಿಸಿದ. ಇವರು ರಾಜವಂಶಕ್ಕೆ ಸೇರಿದವರು. ತಂದೆ ರಾಜ ಶುದ್ಧೋಧನ, ತಾಯಿ ರಾಣಿ ಮಾಯಾದೇವಿ. ರಾಜ ಶುದ್ಧೋಧನನು ಕಪಿಲವಸ್ತುವಿನ ಶಾಕ್ಯ ಕುಲದ ಮುಖಂಡನಾಗಿದ್ದನು. ಸಿದ್ಧಾರ್ಥ 7 ದಿನದ ಮಗುವಾಗಿದ್ದಾಗಲೇ ಆತನ ತಾಯಿ ಮಾಯಾದೇವಿ ಮರಣ ಹೊಂದಿದರು. ಆಗ ಸಿದ್ಧಾರ್ಥನ ಚಿಕ್ಕಮ್ಮ ಮಹಾಪ್ರಜಾಪತಿ ಗೌತಮಿ ಎಂಬಾಕೆ ಈತನನ್ನು ಪೋಷಿಸಿ ಬೆಳೆಸಿದರು. ಬುದ್ಧರ ಜಾತಕ ಕಥೆಗಳ ಪ್ರಕಾರ ಮುಂದೊಮ್ಮೆ ಸಿದ್ಧಾರ್ಥ ಮಹಾಸನ್ಯಾಸಿಯಾಗುತ್ತಾನೆ ಎನ್ನುವ ಭವಿಷ್ಯವನ್ನು ತಿಳಿದ ಶುದ್ಧೋಧನ ಮಹಾರಾಜ ಜಗತ್ತಿನ ದುಃಖ ದುಮ್ಮಾನಗಳು ಆತನ ಕಣ್ಣಿಗೆ ಬೀಳದಂತೆ ಜಾಗ್ರತೆ ವಹಿಸಿದ. ಎಲ್ಲ ಸುಖೋಪಭೋಗಗಳು ಅವನಿಗೆ ಸಿಗುವಂತೆ ವ್ಯವಸ್ಥೆ ಮಾಡಿದ. ಸಿದ್ಧಾರ್ಥನ 16ನೇ ವಯಸ್ಸಿಗೆ ವಿವಾಹವನ್ನು ಮಾಡಲಾಯಿತು. ರಾಜಕುಮಾರಿ ಯಶೋಧರಾಳನ್ನು ವರಿಸಿದ ಸಿದ್ಧಾರ್ಥನಿಗೆ ಒಂದು ಗಂಡು ಮಗುವೂ ಜನಿಸಿತು. ಆ ಮಗುವಿಗೆ ರಾಹುಲ ಎಂದು ಹೆಸರಿಸಿದರು. ಹೀಗಿರುವಾಗ ಒಮ್ಮೆ ಸಿದ್ಧಾರ್ಥನು ಅರಮನೆಯಿಂದ ಹೊರಗೆ ನಗರ ಸಂಚಾರಕ್ಕೆ ತನ್ನ ಸೇವಕ ಚೆನ್ನನೊಡನೆ ಹೊರಟನು. ಆ ವೇಳೆ ಸಿದ್ಧಾರ್ಥ 4 ದೃಶ್ಯಗಳನ್ನು ಕಂಡನು. ಒಬ್ಬ ವೃದ್ಧ, ಒಬ್ಬ ರೋಗಿ, ಒಂದು ಶವಯಾತ್ರೆ ಮತ್ತು ಒಬ್ಬ ಸನ್ಯಾಸಿ. ಈ ಬಗ್ಗೆ ಚೆನ್ನನಲ್ಲಿ ಪ್ರಶ್ನಿಸಿದಾಗ, ಹುಟ್ಟಿದ ಮನುಷ್ಯ ಮುಂದೊಮ್ಮೆ ವೃದ್ಧನಾಗ್ತಾನೆ, ಮನುಷ್ಯರಿಗೆ ರೋಗಗಳೂ ಬರ್ತವೆ, ಕೊನೆಗೊಮ್ಮೆ ಆತ ಸತ್ತೇ ಹೋಗ್ತಾನೆ ಎನ್ನುವ ನಶ್ವರ ಪ್ರಪಂಚದ ಸತ್ಯವನ್ನ ಸಿದ್ಧಾರ್ಥನಿಗೆ ತಿಳಿಸಿದಾಗ ಈತನಿಗೆ ಮಹಾ ಆಘಾತವಾಯಿತು. ಆ ನಂತರ ಸನ್ಯಾಸಿಯನ್ನು ಕಂಡು ಆ ಸನ್ಯಾಸಿಯಂತೆ ತಾನೂ ಆಗಿ ಲೌಕಿಕ ಸುಖವನ್ನೆಲ್ಲ ತ್ಯಜಿಸಿ ಪ್ರಪಂಚದ ಈ ದುಃಖಕ್ಕೆ ಕಾರಣವನ್ನು ಹಾಗೂ ಪರಿಹಾರವನ್ನು ಕಂಡುಹಿಡಿಯಬೇಕೆಂದು ಸಿದ್ಧಾರ್ಥ ನಿರ್ಧರಿಸಿದ. ಅರಮನೆಗೆ ಹಿಂದಿರುಗಿದ.
ಅರಮನೆಯ ಸಕಲ ಸಂಪತ್ತು, ಪರಿವಾರ, ಸುಖೋಪಭೋಗ, ತಂದೆ, ತಾಯಿ, ಹೆಂಡತಿ, ಮಗು ಇದೆಲ್ಲವನ್ನು ತ್ಯಜಿಸಿ ಮಧ್ಯರಾತ್ರಿ ಮನೆ ಬಿಟ್ಟು ಹೊರಟ. ಈ ಘಟನೆಯನ್ನು ಮಹಾಪರಿತ್ಯಾಗ ಎಂದು ಕರೆಯಲಾಗಿದೆ. ಹೀಗೆ ಅರಮನೆಯನ್ನು ಬಿಟ್ಟು ಹೊರಟ ಸಿದ್ಧಾರ್ಥನು ಹಲವು ವರ್ಷಗಳ ಕಾಲ ಅಲೆಮಾರಿ ಸನ್ಯಾಸಿ ಜೀವನವನ್ನು ನಡೆಸಿದನು. ಕೊನೆಗೆ ಆತನ 35ನೇ ವಯಸ್ಸಿನಲ್ಲಿ ಗಯಾದ ಅರಳಿ ಮರವೊಂದರ ಕೆಳಗೆ ಸಿದ್ಧಾರ್ಥನಿಗೆ ಜ್ಞಾನೋದಯವಾಯಿತು. ಅಂದಿನಿಂದ ಸಿದ್ಧಾರ್ಥನು ಬುದ್ಧರಾದರು. ಬುದ್ಧ ಎಂದರೆ ಜ್ಞಾನವನ್ನು ತಿಳಿದವನು ಎಂದು ಅರ್ಥ. ಇವರನ್ನು ತಥಾಗತ ಎಂದೂ ಸಹ ಕರೆಯುತ್ತಾರೆ. ತಥಾಗತ ಎಂದರೆ ಸತ್ಯವನ್ನು ಅರಿತವರು ಎಂದು ಅರ್ಥ. ಬನಾರಸ್ ಸಮೀಪದ ಸಾರನಾಥದ ಜಿಂಕೆ ವನದಲ್ಲಿ ಗೌತಮ ಬುದ್ಧರು 5 ಶಿಷ್ಯರಿಗೆ ತಮ್ಮ ಪ್ರಥಮ ಪ್ರವಚನವನ್ನು ನೀಡಿದರು. ಇದನ್ನು ಧರ್ಮಚಕ್ರ ಪ್ರವರ್ತನ ಅಂದರೆ ಧರ್ಮಚಕ್ರದ ತಿರುಗುವಿಕೆ ಎಂದು ಕರೆಯಲಾಗಿದೆ. ಚಿತ್ರದಲ್ಲಿ ಗಮನಿಸಿ, ಧರ್ಮಚಕ್ರ ಬೌದ್ಧ ಧರ್ಮದ ಚಿಹ್ನೆಯಾಗಿದೆ. ತನ್ನ ಮುಂದಿನ 45 ವರ್ಷಗಳನ್ನು ಗೌತಮ ಬುದ್ಧರು ಪ್ರಜೆಗಳ ಕಲ್ಯಾಣಕ್ಕಾಗಿ ಸಮರ್ಪಿಸಿ ತನ್ನ ಸಂದೇಶಗಳನ್ನು ಪ್ರಚಾರ ಮಾಡುತ್ತಾ ಕಳೆದರು. ಕೊನೆಗೆ ತಮ್ಮ 80ನೇ ವಯಸ್ಸಿನಲ್ಲಿ ಉತ್ತರ ಪ್ರದೇಶದ ಕುಶಿನಗರದಲ್ಲಿ ಪರಿನಿರ್ವಾಣ ಹೊಂದಿದರು. ಇವರ ವ್ಯಕ್ತಿತ್ವ ಎಷ್ಟು ವಿಸ್ತಾರವಾಗಿತ್ತೆಂದರೆ ಎಡ್ವಿನ್ ಅರ್ನಾಲ್ಡ್ ಎನ್ನುವ ವಿದ್ವಾಂಸ ಇವರನ್ನು ಲೈಟ್ ಆಫ್ ಏಷ್ಯಾ ಅಂದರೆ ಏಷ್ಯಾದ ಬೆಳಕು ಎಂದು ಕರೆದಿದ್ದಾರೆ. ವಿದ್ಯಾರ್ಥಿಗಳೇ, ಒಂದು ಸೋಜಿಗ ಮತ್ತು ಆಸಕ್ತಿಕರ ಸಂಗತಿ ಎಂದರೆ ಗೌತಮ ಬುದ್ಧರ ಜನನ, ಗೌತಮ ಬುದ್ಧರ ಜ್ಞಾನೋದಯ ಹಾಗೂ ಗೌತಮ ಬುದ್ಧರ ಮರಣ ಈ 3 ಪೌರ್ಣಿಮೆಯೆಂದೇ ನಡೆಯಿತು. ಹಾಗಾಗಿ ಇವರ ಜನ್ಮದಿನವನ್ನು ಬುದ್ಧ ಪೌರ್ಣಿಮೆ ಎಂದು ಪ್ರತಿ ವರ್ಷ ಆಚರಿಸಲಾಗುತ್ತಿದೆ. ಇನ್ನು 2ನೆಯ ಭಾಗ ಗೌತಮ ಬುದ್ಧರ ಬೋಧನೆಗಳು. ಗೌತಮ ಬುದ್ಧರ ಬೋಧನೆಯಲ್ಲಿ ಮುಖ್ಯವಾಗಿ 3 ಭಾಗಗಳು ಬರುತ್ತವೆ. ಒಂದು 4 ಮೂಲ ತತ್ವಗಳು, ಎರಡನೆಯದು 4 ಆರ್ಯ ಸತ್ಯಗಳು, ಮೂರನೆಯದು ಅಷ್ಟಾಂಗ ಮಾರ್ಗಗಳು. ಮೊದಲನೆಯದು 4 ಮೂಲ ತತ್ವಗಳು. 1 ಸತ್ಯ, 2 ಅಹಿಂಸೆ, 3 ಆಸ್ತೇಯ, 4 ಬ್ರಹ್ಮಚರ್ಯ. ಸತ್ಯ, ನಾವು ಸತ್ಯವನ್ನೇ ನುಡಿಯಬೇಕು. ಅಹಿಂಸೆ, ಯಾವುದೇ ಜೀವಿಗೆ ನೋವನ್ನುಂಟು ಮಾಡಬಾರದು. ಆಸ್ತೇಯ, ಕಳ್ಳತನ ಮಾಡದಿರುವುದು. 4 ಬ್ರಹ್ಮಚರ್ಯ, ಸನ್ಯಾಸಿಯಾಗಿ ಪಾವಿತ್ರ್ಯತೆಯನ್ನು ಕಾಯ್ದುಕೊಳ್ಳುವುದು. ಈ ತತ್ವಗಳು ಹಿಂದೆ ಜೈನ ಧರ್ಮದಲ್ಲಿಯೂ ಸಹ ಬಂದಿದೆ. ಆ ನಂತರ 4 ಆರ್ಯ ಸತ್ಯಗಳು, ಇದು ಅತಿ ಪ್ರಮುಖವಾದುದು. ಆ 4 ಆರ್ಯ ಸತ್ಯಗಳಲ್ಲಿ ಮೊದಲನೆಯದು ಈ ಪ್ರಪಂಚ ದುಃಖಕರವಾಗಿದೆ. ಎರಡನೆಯದು ದುಃಖಕ್ಕೆ ಆಸೆಯೇ ಕಾರಣ. 3 ಆಸೆಯನ್ನು ನಿಗ್ರಹಿಸುವುದರಿಂದ ಪುನರ್ಜನ್ಮವನ್ನು ಕೊನೆಗಾಣಿಸಬಹುದು. 4 ಆಸೆಯನ್ನು ನಿಗ್ರಹಿಸಲು ಅಷ್ಟಾಂಗ ಮಾರ್ಗವನ್ನು ಅನುಸರಿಸಬೇಕು. ವಿದ್ಯಾರ್ಥಿಗಳೇ, ಪ್ರಪಂಚದ ಎಲ್ಲ ದುಃಖಕ್ಕೆ ಆಸೆಯೇ ಮೂಲ ಕಾರಣ. ಆದರೆ
ಆ ಆಸೆಯನ್ನು ಬಿಟ್ಟು ಬದುಕುವುದು ಸಾಧ್ಯವಿಲ್ಲ. ಕೊನೆಗೆ ಮುಕ್ತಿಯನ್ನು ಹೊಂದಬೇಕೆನ್ನುವುದು ಒಂದು ಆಸೆ ತಾನೇ. ಹಾಗಾಗಿ ಆ ಆಸೆಯನ್ನ ನಿಗ್ರಹಿಸಬೇಕು ಎನ್ನುವ ಸಂದೇಶವನ್ನ ಇವರಲ್ಲಿ ನೀಡಿದರು. ಇನ್ನು ಗೌತಮ ಬುದ್ಧರ ಅಷ್ಟಾಂಗ ಮಾರ್ಗಗಳು ಉತ್ತಮ ಲೌಕಿಕ ಜೀವನವನ್ನು ಸಾಗಿಸಲು, ನಂತರ ಮುಕ್ತಿಯನ್ನು ಹೊಂದಲು ಇವರು ಅಷ್ಟಾಂಗ ಮಾರ್ಗವನ್ನು ಬೋಧಿಸಿದ್ದಾರೆ. ಅಂದರೆ 8 ಮಾರ್ಗಗಳನ್ನು ಸೂಚಿಸಿದ್ದಾರೆ. ಆ 8 ಮಾರ್ಗಗಳೆಂದರೆ ಒಳ್ಳೆಯ ನಂಬಿಕೆ, ಆಲೋಚನೆ, ಮಾತು, ನಡತೆ, ಪ್ರಯತ್ನ, ಧ್ಯಾನ, ಜೀವನೋಪಾಯ, ಮನಸ್ಥಿತಿ. ಇವುಗಳನ್ನು ಬಿಡಿಬಿಡಿಯಾಗಿ ನೋಡಿದರೆ ಅಷ್ಟಾಂಗ ಮಾರ್ಗಗಳಲ್ಲಿ ಮೊದಲನೆಯದು ಒಳ್ಳೆಯ ನಂಬಿಕೆ. ಸಂಶಯಾತ್ಮ ವಿನಶ್ಯತಿ ಎನ್ನುವಂಥ ಮಾತೊಂದಿದೆ. ಸಂಶಯದಿಂದ ನಾವೇ ನಾಶಪಡ್ತೇವೆ. ಇಡೀ ಪ್ರಪಂಚ ನಂಬಿಕೆಯ ಮೇಲೆ ನಿಂತಿದೆ. ನಂಬಿಕೆಯೇ ನಿಜವಾದ ಬದುಕು ಎನ್ನುವುದನ್ನು ತಿಳಿಸಿದರು. ಎರಡನೆಯದು ಒಳ್ಳೆಯ ಆಲೋಚನೆ. ಯದ್ಭಾವಂ ತದ್ಭವತಿ. ನಾವು ಏನು ಯೋಚಿಸ್ತೇವೋ ಹಾಗೆ ಆಗ್ತದೆ. ಹಾಗಾಗಿ ಒಳ್ಳೆಯದನ್ನು ಯೋಚಿಸಬೇಕು. ನಮ್ಮ ಮನಸ್ಸಿಗೆ ಬೇಕಾದ, ಬೇಡಾದ, ಕೆಟ್ಟ, ಒಳ್ಳೆಯ ಎಲ್ಲ ವಿಚಾರಗಳು ನುಗ್ತಾ ಇರುತ್ತವೆ. ಆ ಒಳ್ಳೆಯದನ್ನೇ ಆಯ್ದುಕೊಳ್ಳಬೇಕು. ನಾವು ಒಳ್ಳೆಯವರೇ ಆಗ್ತೇವೆ ಎನ್ನುವ ಸಿದ್ಧಾಂತ ಎರಡನೆಯ ಅಷ್ಟಾಂಗ ಮಾರ್ಗದಲ್ಲಿ ಒಳ್ಳೆಯ ಆಲೋಚನೆಯಲ್ಲಿದೆ. ಮೂರನೆಯದು ಒಳ್ಳೆಯ ಮಾತು. ಇದರ ಬಗ್ಗೆ ಹೇಳಲೇಬೇಕಾಗಿಲ್ಲ. ಮಾತು ಮಾಣಿಕ್ಯ. ಮಾತಿನಿಂ ನಗೆ ನುಡಿಯು, ಮಾತಿನಿಂ ಹಗೆ ಕೊಲೆಯು, ಮಾತಿನಿಂ ಸರ್ವ ಸಂಪದವು ಲೋಕಕ್ಕೆ, ಮಾತೇ ಮಾಣಿಕ್ಯ ಸರ್ವಜ್ಞ. ಈ ಒಂದು ಸಂದೇಶ ಸಾಕು. ನಾವು ಯೋಚಿಸಿ ಮಾತನಾಡಬೇಕು, ಮಾತನಾಡಿ ಯೋಚಿಸಬಾರದು. ನಾಲ್ಕನೆಯದು ಒಳ್ಳೆಯ ನಡತೆ. ಕ್ಯಾರೆಕ್ಟರ್ ಇಸ್ ಲಾಸ್ಟ್, ಎವ್ರಿಥಿಂಗ್ ಇಸ್ ಲಾಸ್ಟ್. ಆ ನಡತೆ, ನಮ್ಮ ಚಾರಿತ್ರ್ಯ ಎನ್ನುವಂಥದ್ದು ಅಪಾರ ಪ್ರಮಾಣದಲ್ಲಿ ನಮಗೆ ಆತ್ಮವಿಶ್ವಾಸವನ್ನು ತಂದುಕೊಡುತ್ತದೆ. ಐದನೆಯದು ಒಳ್ಳೆಯ ಪ್ರಯತ್ನ. ಪ್ರಯತ್ನಿಸದೆ ಏನನ್ನೂ ಸಾಧಿಸಲು ಸಾಧ್ಯವಿಲ್ಲ. ಉದ್ಯಮೇನ ಹಿ ಸಿದ್ಧಂತಿ ಕಾರ್ಯಾಣಿ ನ ಮನೋರಥೈ ನ ಹಿ ಸುಪ್ತಸ್ಯ ಸಿಂಹಸ್ಯ ಪ್ರವಿಶಂತಿ ಮುಖೇ ಮೃಗಾಃ. ಸಿಂಹ ಬಲಶಾಲಿ ಹೌದು, ಹಾಗಂತ ಅದು ಅರಣ್ಯದಲ್ಲಿ ಮಲಗಿದ್ರೆ ಅದರ ಬಾಯಿಗೆ ಮೃಗಗಳು ತಾವಾಗಿಯೇ ಬಂದು ಪ್ರವೇಶಿಸುವುದಿಲ್ಲ. ಹಾಗೆ ವಿದ್ಯಾರ್ಥಿಗಳೇ, ನಿಮ್ಮಲ್ಲಿ ಪ್ರತಿಭೆ ಇರಬಹುದು, ಹಾಗಂತ ನೀವು ಪ್ರಯತ್ನಿಸದಿದ್ದರೆ ಏನನ್ನೂ ಸಾಧಿಸಲಿಕ್ಕಾಗುವುದಿಲ್ಲ. ಹಾಗಾಗಿ ಒಳ್ಳೆಯ ದಾರಿಯತ್ತ ನಮ್ಮ ಪ್ರಯತ್ನ ಸಾಗಬೇಕು. ಆರನೆಯದು ಒಳ್ಳೆಯ ಧ್ಯಾನ. ನಾವು ದೇಹಕ್ಕೆ ಆಹಾರ ತಗೊಳ್ತೇವೆ, ಆದರೆ ಮನಸ್ಸಿಗೂ ಒಂದು ಆಹಾರ ಇದೆ, ಅದೇ ಧ್ಯಾನ. ಸರಿಯಾದ ಧ್ಯಾನದ ಮೂಲಕವಾಗಿ ನಮ್ಮ ಮಾನಸಿಕ ಸಮತೋಲನವನ್ನು ಕಾಪಾಡಿಕೊಳ್ಳಬೇಕು. ಏಳನೆಯದು ಒಳ್ಳೆಯ ಜೀವನೋಪಾಯ. ಈ ಇಹಲೋಕದಲ್ಲಿ ನಾವು ಸರಳವಾಗಿ ಜೀವಿಸಬೇಕು, ಇತರರಿಗೆ ಅನುಕೂಲಕರವಾಗುವಂತೆ ಜೀವಿಸಬೇಕು. ಪ್ರೀತಿ, ಕರುಣೆ, ವಿಶ್ವಾಸ ಇತ್ಯಾದಿ ಗುಣಗಳನ್ನು ಹೊಂದಿರಬೇಕು. ನಮ್ಮ ಇಂದ್ರಿಯ ಜೀವನ ಉತ್ತಮವಾಗಿದ್ದರೆ ಮುಕ್ತಿಯು ಸುಲಭದಲ್ಲಿ ಸಿಗುತ್ತದೆ ಎನ್ನುವ ಸಂದೇಶವನ್ನ ಇಲ್ಲಿ ಬುದ್ಧರು ತಿಳಿಸಿದ್ದಾರೆ. ಕೊನೆಯ ಎಂಟನೆಯದು ಒಳ್ಳೆಯ ಮನಸ್ಥಿತಿ. ಮನ ಏವ ಮನುಷ್ಯನಾಂ ಕಾರಣಂ ಬಂಧ ಮೋಕ್ಷಯೋ. ನಮ್ಮ ಬಂಧನಕ್ಕೂ ಮುಕ್ತಿಗೂ ನಮ್ಮ ಮನಸ್ಸೇ ಕಾರಣ. ನಾವು ನಮ್ಮ ದೇಹ ಚಂದ ಕಾಣಲು ಎಷ್ಟು ಪ್ರಯತ್ನಿಸುತ್ತೇವೋ ಅಷ್ಟು ಪ್ರಯತ್ನವನ್ನು ಖಂಡಿತ ಮನಸ್ಸಿನ ಆರೋಗ್ಯಕ್ಕೆ ಮಾಡುವುದಿಲ್ಲ. ಮಾನಸಿಕ ಸಮತೋಲನವನ್ನು ಕಾಯ್ದುಕೊಂಡು ಬದುಕಬೇಕು. ಹೀಗೆ ಅಷ್ಟಾಂಗ ಮಾರ್ಗಗಳನ್ನು ಗೌತಮ ಬುದ್ಧರು ಬೋಧಿಸಿದರು. ಇದರ ಜೊತೆಗೆ ಜಾತಿ ಪದ್ಧತಿಯನ್ನು ವಿರೋಧಿಸಿದ ಬುದ್ಧರು ಸಮಾನತೆಯನ್ನು ಪ್ರತಿಪಾದಿಸಿದರು. ಅಹಿಂಸೆಗೆ ವಿಶೇಷ ಒತ್ತು ನೀಡಿ ಬಲಿ ಪದ್ಧತಿಯನ್ನು ಖಂಡಿಸಿದರು.
ಧರ್ಮದ ಆಚರಣೆಗಿಂತ ನಡತೆಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ನೀಡಿದರು. ತಮ್ಮ ಬೌದ್ಧ ಸಂಘಕ್ಕೆ ಎಲ್ಲ ಜಾತಿಯ ಸ್ತ್ರೀ ಪುರುಷರಿಗೆ ಪ್ರವೇಶ ನೀಡಿದರು. ಆದರೆ ದೇವರ ಬಗ್ಗೆ ಬುದ್ಧರು ಏನನ್ನೂ ಹೇಳಿಲ್ಲ. ಹೀಗೆ ಸರ್ವರೂ ಆಚರಿಸಬಹುದಾದ ಸರಳ ತತ್ವಗಳ ಮೂಲಕವಾಗಿ ತಮ್ಮ ಬೌದ್ಧ ಧರ್ಮವನ್ನು ದೇಶ ವಿದೇಶಗಳಲ್ಲಿ ಪ್ರಚಾರಗೊಳಿಸಿದರು. ಬುದ್ಧ ಒಬ್ಬ ಮಹಾನ್ ವ್ಯಕ್ತಿಯಾಗಿ ಬೆಳೆದರು. ವಿದ್ಯಾರ್ಥಿಗಳೇ, ಇನ್ನು ಮುಂದಿನ ಭಾಗದಲ್ಲಿ ಬೌದ್ಧ ಧರ್ಮದ ಪ್ರಸಾರ. ಈ ಬೌದ್ಧ ಧರ್ಮ ಭಾರತ ಅಷ್ಟೇ ಅಲ್ಲ, ಭಾರತದ ಗಡಿಯನ್ನು ದಾಟಿ ಪ್ರಸಾರಗೊಂಡಿತು. ಟಿಬೆಟ್, ಚೀನಾ, ಮಯನ್ಮಾರ್, ಸಿಲೋನ್, ಆಗ್ನೇಯ ಏಷ್ಯಾ, ಮಧ್ಯ ಏಷ್ಯಾ ಇತ್ಯಾದಿ ರಾಷ್ಟ್ರಗಳಲ್ಲಿ ಬೌದ್ಧ ಧರ್ಮ ಒಂದು ಪ್ರಮುಖ ಧರ್ಮವಾಗಿದೆ. ಹೀಗೆ ಇದು ಪ್ರಸಾರಗೊಳ್ಳಲು ಕಾರಣವೇನು ಎನ್ನುವುದನ್ನು ಆಲೋಚಿಸಿದರೆ, ಮೊದಲನೆಯದಾಗಿ ಬುದ್ಧನ ಸರಳ ಬೋಧನೆಗಳು. ಈ ಸುಲಭವಾದ ಸರಳವಾದ ಬೋಧನೆಗಳು ಎಲ್ಲರಿಗೂ ಅರ್ಥವಾಗುತ್ತಿದ್ದರಿಂದ ಅವರೆಲ್ಲ ಬೌದ್ಧ ಧರ್ಮದತ್ತ ಆಕರ್ಷಿತರಾದರು. ಎರಡನೆಯದು ಜನರಾಡುವ ಆಡು ಭಾಷೆಯಲ್ಲಿ ಬೋಧನೆ. ಅಂದಿನ ಕಾಲದಲ್ಲಿ ಪಾಲಿ ಮತ್ತು ಪ್ರಾಕೃತ ಆಡು ಭಾಷೆಗಳಾಗಿದ್ದವು. ಆ ಭಾಷೆಯಲ್ಲಿಯೇ ಮನಮುಟ್ಟುವಂತೆ ಬೋಧನೆ ಮಾಡಿದರು. ಮೂರನೆಯದಾಗಿ ಸಮಾನತೆಯ ತತ್ವ. ಎಲ್ಲರನ್ನೂ ಸಮಾನವಾಗಿ ಕಾಣುವ ಅವರ ತತ್ವ ಜನರನ್ನು ಆಕರ್ಷಿಸಿತು. ನಾಲ್ಕನೆಯ ಅಂಶ ಬುದ್ಧರ ವ್ಯಕ್ತಿತ್ವ. ಅವರು ತಮ್ಮ ಆಕರ್ಷಕ ವ್ಯಕ್ತಿತ್ವದ ಮೂಲಕವಾಗಿಯೇ ಲಕ್ಷಾಂತರ ಜನರನ್ನು ತಮ್ಮೆಡೆಗೆ ಆಕರ್ಷಿಸಿದರು. ಮುಂದಿನ ಅಂಶ ಬೌದ್ಧ ಸಂಘಗಳು. ಬುದ್ಧರು ಸ್ಥಾಪಿಸಿದ ಬೌದ್ಧ ಸಂಘಗಳಲ್ಲಿ ಭಿಕ್ಷುಗಳು ಮತ್ತು ಭಿಕ್ಷುಣಿಯರು, ಅಂದರೆ ಬೌದ್ಧ ಸನ್ಯಾಸಿಗಳು ಮತ್ತು ಸನ್ಯಾಸಿನಿಯರು ದೇಶ ವಿದೇಶಗಳಿಗೆ ಹೋಗಿ ಬೌದ್ಧ ಧರ್ಮವನ್ನು ಪ್ರಸಾರ ಮಾಡುವಲ್ಲಿ ಯಶಸ್ವಿಯಾದರು. ಕೊನೆಯಲ್ಲಿ ರಾಜಾಶ್ರಯ. ಮೌರ್ಯರಲ್ಲಿ ಅಶೋಕ ಮಹಾಶಯ, ಕುಶಾನರಲ್ಲಿ ಕಾನಿಷ್ಕ, ವರ್ಧನ ವಂಶದಲ್ಲಿ ಹರ್ಷವರ್ಧನ ಮುಂತಾದ ರಾಜರು ಬೌದ್ಧ ಧರ್ಮಕ್ಕೆ ರಾಜಾಶ್ರಯ ನೀಡಿದ್ದರಿಂದ ಈ ಧರ್ಮ ಪ್ರಪಂಚದ ಅನೇಕ ದೇಶಗಳಲ್ಲಿ ಬೆಳವಣಿಗೆಗೊಂಡಿತು. ಇನ್ನು ಬೌದ್ಧ ಸಭೆಗಳು. ಪ್ರಮುಖವಾಗಿ 5 ಬೌದ್ಧ ಸಭೆಗಳು ನಡೆದಿವೆ. ಮೊದಲನೇ ಬೌದ್ಧ ಸಭೆ ಸಾಮಾನ್ಯ ಶಕ ಪೂರ್ವ 483ರಲ್ಲಿ ರಾಜಗೃಹ ಎಂಬಲ್ಲಿ ನಡೆಯಿತು. ಇಲ್ಲಿ ಬುದ್ಧನ ಬೋಧನೆಗಳನ್ನೆಲ್ಲ ಸಂಗ್ರಹಿಸಲಾಯಿತು. ಎರಡನೇ ಬೌದ್ಧ ಸಭೆ ಸಾಮಾನ್ಯ ಶಕ ಪೂರ್ವ 383ರಲ್ಲಿ ವೈಶಾಲಿಯಲ್ಲಿ ನಡೆಯಿತು. ಮೂರನೇ ಬೌದ್ಧ ಸಭೆ ಸಾಮಾನ್ಯ ಶಕ ಪೂರ್ವ 250ರಲ್ಲಿ ಪಾಟಲಿಪುತ್ರದಲ್ಲಿ ನಡೆಯಿತು, ಅಶೋಕನ ಕಾಲಕ್ಕೆ. ನಾಲ್ಕನೆಯ ಬೌದ್ಧ ಸಭೆ ಸಾಮಾನ್ಯ ಶಕ 102ರಲ್ಲಿ ಕಾಶ್ಮೀರದ ಕುಂಡಲವನದಲ್ಲಿ ನಡೆಯಿತು, ಕಾನಿಷ್ಕರ ಕಾಲದಲ್ಲಿ. ಮತ್ತು 5ನೆಯ ಬೌದ್ಧ ಸಭೆ ಸಾಮಾನ್ಯ ಶಕ 643ರಲ್ಲಿ ಪ್ರಯಾಗದಲ್ಲಿ ನಡೆಯಿತು, ಹರ್ಷವರ್ಧನರ ಕಾಲದಲ್ಲಿ. ಹೀಗೆ ಪ್ರಮುಖವಾಗಿ 5 ಸಭೆಗಳು ನಡೆದಿವೆ. ಕಾಲಕ್ರಮೇಣ ಬೌದ್ಧ ಭಿಕ್ಷುಗಳಲ್ಲಿನ ಭಿನ್ನಾಭಿಪ್ರಾಯದಿಂದಾಗಿ ಬೌದ್ಧ ಧರ್ಮವೂ ಸಹ 2 ಪಂಗಡಗಳಾಗಿ ಒಡೆಯಿತು. ಒಂದು ಹೀನಾಯಾನ, ಮತ್ತೊಂದು ಮಹಾಯಾನ. ಇನ್ನು ಬೌದ್ಧ ಸಾಹಿತ್ಯ. ಬೌದ್ಧ ಸಾಹಿತ್ಯಗಳಲ್ಲಿ ಅತಿ ಪ್ರಮುಖವಾದುದು ತ್ರಿಪಿಟಕಗಳು ಅಂತೇಳಿ 3 ಪಿಟಕಗಳು. ಒಂದು ವಿನಯ ಪಿಟಕ, 2 ಸುತ್ತ ಪಿಟಕ, 3 ಅಭಿಧಮ್ಮ ಪಿಟಕ. ಇದನ್ನ ಬೌದ್ಧ ಧರ್ಮದ ಪವಿತ್ರ ಗ್ರಂಥವೆಂದು ಪರಿಗಣಿಸಲಾಗಿದೆ. ಇನ್ನು ಬೌದ್ಧರ ಕೊಡುಗೆಗಳು.
ದೇಶ ವಿದೇಶಗಳಲ್ಲಿ ಅನೇಕ ಬುದ್ಧನ ಮೂರ್ತಿಗಳು ನಿರ್ಮಾಣಗೊಂಡಿವೆ. ವಿಹಾರಗಳನ್ನು ನಿರ್ಮಿಸಿದರು, ಚೈತ್ಯಾಲಯಗಳನ್ನು ನಿರ್ಮಿಸಿದರು, ಸ್ತೂಪಗಳನ್ನು ನಿರ್ಮಿಸಿದರು. ಇವುಗಳ ಮೂಲಕ ಕಲೆ ವಾಸ್ತುಶಿಲ್ಪ ಕ್ಷೇತ್ರಕ್ಕೆ ಅಮೂಲ್ಯ ಕೊಡುಗೆಯನ್ನು ಬೌದ್ಧರು ನೀಡಿದ್ದಾರೆ. ಅಜಂತ, ಅಮರಾವತಿ, ನಾಗಾರ್ಜುನ ಕೊಂಡಗಳಲ್ಲಿರುವ ಬುದ್ಧನ ಮೂರ್ತಿಗಳು, ಸಾಂಚಿ, ಅಮರಾವತಿ, ನಾಗಾರ್ಜುನ ಕೊಂಡಗಳಲ್ಲಿಯ ಇವರ ಸ್ತೂಪಗಳು, ಹಾಗೆಯೇ ನಾಸಿಕ್, ಕಾರ್ಲೆ, ಕನ್ಹೇರಿಗಳಲ್ಲಿಯ ಬೌದ್ಧ ಧರ್ಮದ ವಿಹಾರಗಳು ಮತ್ತು ಚೈತ್ಯಾಲಯಗಳು ಇವರ ಅಮೂಲ್ಯ ಕೊಡುಗೆಗಳಾಗಿವೆ. ಹಾಗೆಯೇ ಗಾಂಧಾರ ಕಲೆಯ ಬೆಳವಣಿಗೆಗೂ ಸಹ ಬೌದ್ಧ ಧರ್ಮದವರು ವಿಶೇಷ ಮಹತ್ವವನ್ನು ನೀಡಿದ್ದಾರೆ. ವಿದ್ಯಾರ್ಥಿಗಳೇ, ಇಷ್ಟು ಮಾಹಿತಿಯೊಂದಿಗೆ ಇಂದಿನ ಅಧ್ಯಾಯವನ್ನು ಮುಗಿಸುತ್ತಿದ್ದೇನೆ. ಮುಂದಿನ ಅಧ್ಯಾಯದಲ್ಲಿ ಮೌರ್ಯರ ಬಗ್ಗೆ ತಿಳಿಯೋಣ. ನಿಮಗೆಲ್ಲ ಶುಭವಾಗಲಿ. ಧನ್ಯವಾದಗಳು.